ನಮಸ್ಕಾರ. ಮನಿಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಈ ವಾರದ ವಿಶ್ಲೇಷಣೆಯೊಂದಿಗೆ ಮತ್ತೆ ಬಂದಿದ್ದೀನಿ. ಕಳೆದ ವಾರ ಒಂದು ಹೇಳ್ದಂಗೆ ಶಾರ್ಟ್ ಅಥವಾ ಒಂದು ಲಾಂಗ್ ಸೈಡ್ ಹೋಗ್ಲಿಕ್ಕೆ ಸ್ವಲ್ಪ ಯೋಚನೆ ಮಾಡಿ ಪ್ರಾಬ್ಲಮ್ ಇದೆ. ಇರಾನ್ ಮತ್ತು ಇಸ್ರೇಲ್‌ದು ವಾರ್ ರಿಲೇಟೆಡ್ ಏನೇ ಇದ್ರೂನು ಸಮಸ್ಯೆಗಳು ಒಂದು ಟಾಪ್ ಹೋಗ್ಲಿಲ್ಲ, ಬಾಟಮ್ ಬರ್ಲಿಲ್ಲ. ಒಂದು ಸೈಡ್ ವೇಸಲ್ಲಿ ಹೇಗೆ ಹೋಗ್ಬೇಕಿತ್ತು ಹಂಗೆ ಹೋಗಿದೆ. ಸೊ ಬಾಟಮ್ ಕಂಪ್ಲೀಟ್ ಹೋಗುತ್ತೆ ಅನ್ನೋ ಹಾಗೆ ವಾಪಸ್ ಫ್ರೈಡೇ ರಿವರ್ಸ್ ಟ್ರೆಂಡ್ ತಗೊಂಡು ಆಲ್ಮೋಸ್ಟ್ ಪ್ರೀವಿಯಸ್ ವೀಕ್ ಕ್ಲೋಸರ್ಗೆ ಏನಿತ್ತು ನಿಯರ್ ಆಗಿ ಕ್ಲೋಸ್ ಆಗಿದೆ ಫ್ರೈಡೇ. ಒಂಥರ ಹ್ಯಾಪಿ ಎಂಡಿಂಗ್, ಹ್ಯಾಪಿ ಫ್ರೈಡೇ. ಸೇಮ್ ಟ್ರೆಂಡ್ ಮಂಡೇ 23ಗೆ ರಿಪೀಟ್ ಆಗ್ಬೋದು. ಬಟ್ ಹ್ಯಾವ್ ಸಮ್ ಅಬ್ಸರ್ವೇಷನ್ಸ್. ನಾಟ್ ಒಂದು ಪಾಸಿಟಿವ್ ಅಂತಲ್ಲ, ನೆಗೆಟಿವ್ ಅಂತಲ್ಲ, ಬಟ್ ಒಂದು ಇಲ್ಲಿಂದ ಒಂದು ಮಾರ್ಕೆಟ್ ಬೇರೆ ಡೈರೆಕ್ಷನ್ಗೆ ಹೋಗ್ಬೋದು. ಸೊ ಎಲ್ಲಿ ತನಕ ಹೋಗುತ್ತೆ, ಏನಾಗುತ್ತೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟು, ಮುಖ್ಯವಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ಸ್ ಎಲ್ಲ ಮಾಡ್ತಾ ಇರಿ. ಸೊ ದಟ್ ಎನ್ಕರೇಜ್ ಮಾಡಿ ನನ್ನ. ನಿಮಗೆ ಶೇರ್ ಮಾರ್ಕೆಟ್ಸ್ ಏನೇ ಒಂದು ಡೌಟ್ಸ್, ಎಸ್ಪೆಷಲಿ ಎಫ್ ಆ್ಯಂಡ್ ಓ ನನ್ನ ಸೆಗ್ಮೆಂಟ್ ನಾನು ಡೀಲ್ ಮಾಡಲ್ಲ. ಬಟ್ ಬೇಸ್ಡ್ ಆನ್ ನನ್ನ ಇನ್ಪುಟ್ಸಿಂದ ನೀವು ಎಫ್ ಆ್ಯಂಡ್ ಓಗೆ ಯೂಸ್ ಮಾಡ್ಕೊಬೋದು. ಸೊ most important thing, I'm going to explain what are the consideration you have to make in during swing and scalping. ತುಂಬ ಜನಕ್ಕೆ ಡೌಟ್ಸ್ ಇತ್ತು, ಹೇಗೆ ತೊಗೊಳೋದು. ಸೊ ಬೈಯಿಂದ ಸೆಲ್ಗೆ ಹೋಗ್ತಾ ಇದೆ, ಸೆಲ್ಲಿಂದ ಬೈಗೆ ಹೋಗ್ತಿದೆ, ಯಾವ ಥರ ಕನ್ಸಿಡ್ರೇಷನ್ ಇರಬೇಕು, ಹೌ ಟು ಅಡ್ರೆಸ್ ದೋಸ್ ಇಶ್ಯೂಸ್, ಎಸ್ಪೆಷಲಿ ಹೌ ಟು ಟೇಕ್ ದ ಪೊಸಿಷನ್. ಯೂಶಲಿ ಇನ್ ಸ್ಕ್ಯಾಲ್ಪಿಂಗ್ ಆರ್ ಸ್ವಿಂಗ್ ಇಂಟ್ರಾಡೇ ಥರ ವರ್ಕ್ ಆಗಲ್ಲ. So basically, you have to take positional trades based on your return, especially whatever you get more than 4 to 5% in a week. That's a good thing actually. So ಡೈಲಿ ಬೇಸಿಸಲ್ಲಿ 4 to 5% ಯಾವಾಗಲೂ ಬರಲ್ಲ. ಬಂದರೆ ತುಂಬ ಒಳ್ಳೆಯದು. ವೀಕ್ಲಿ ಬೇಸಿಸಲ್ಲಿ 4 to 5% ಬಂದರೆ ಇಟ್ಸ್ ಎ ಹ್ಯೂಜ್ ಅಂತಲೇ ನನ್ನ ಕನ್ಸಿಡ್ರೇಷನ್ ನಂದು. ಕೆಲವರು ಮಂತ್ಲಿಗೆ ಸ್ಯಾಟಿಸ್ಫೈ ಆಗಿರುತ್ತೆ 4 to 5%. ಅದು ಟಾಪ್ 50 ನಿಫ್ಟಿ 50 ಸ್ಟಾಕ್ಸಲ್ಲಿ 4 to 5% ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು ಮಂತ್ಗೆ. ಕೆಲವು ಸಲ ನೆಗೆಟಿವ್ ಸೈಡ್ ಹೋಗ್ಬೋದು, ಪಾಸಿಟಿವ್ ಸೈಡ್ ಹೋಗ್ಬೋದು. ರಿಟರ್ನ್ 4 to 5%, ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಸೈಡ್. ದಟ್ ಡಿಪೆಂಡ್ಸ್ ಆನ್ ಹೌ ಯು ಟೇಕಿಂಗ್ ದ ಟ್ರೇಡ್ ಆ್ಯಂಡ್ ಹೌ ದಟ್ ಮಾರ್ಕೆಟ್ ಈಸ್ ಟ್ರೇಡಿಂಗ್. ಬೇಸಿಕಲಿ ADX ಅಥವಾ ಇನ್ಯಾವುದೇ ಒಂದು ಇಂಡಿಕೇಟರು ಏನೇ ಫಾಲೋ ಮಾಡಿ, ನಿಮ್ಮದು ಹೆಂಗೆ ತೊಗೊತೀರಾ, ಏನು ಮಾಡ್ತೀರಾ, ಅದು ನಿಮಗೆ ಚಾಯ್ಸ್. ನಿಮ್ಮದು ಚಾಯ್ಸ್ ಇಸ್ ಯುವರ್ಸ್. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ವಾಟ್ ಆರ್ ದ ಕನ್ಸಿಡರೇಷನ್ ಫ್ರಮ್ ಮೈ ಎಂಡ್, ಹೌ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಟ್ರೇಡ್. ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಲೆಂತಿ ಆಗಿರುತ್ತೆ ವಿಡಿಯೋ. ಗಮನ ಇಟ್ಕೊಂಡು ನೀವು ಅರ್ಥ ಮಾಡ್ಕೊಂಡು ಬೇರೆಯವ್ರಿಗೂ ತಿಳಿಸ್ತಾ ಹೋಗ್ಬೋದು. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಇಂಪಾರ್ಟೆಂಟ್ ಡಿಸ್ಕ್ಲೈಮರು, ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಫೈನಾನ್ಷಿಯಲ್ ಅಡ್ವೈಸರು, ರಿಜಿಸ್ಟರ್ಡ್ ಅನಲಿಸ್ಟ್ ಅವ್ರದ್ದೆಲ್ಲ ಸಹಾಯ ತೊಗೊಂಡು, ಇನ್ಪುಟ್ಸ್ ತೊಗೊಂಡು, ಜೊತೆಗೆ ನಿಮ್ಮ ಕಡೆಯಿಂದನೂ ಒಂದು ಅನಾಲಿಸಿಸ್ ಮಾಡಿ ಒಂದು ಟ್ರೇಡ್ ತೊಗೊಬೇಕಾಗುತ್ತೆ. ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂಥದ್ದೆಲ್ಲ ಇದ್ದರೆ ದಯವಿಟ್ಟು ಸಂಪರ್ಕ ಮಾಡ್ಬೋದು. ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ನಿಫ್ಟಿ ಹೇಗೆ ಹೋಗಿತ್ತು ಒಂದು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಕಳೆದ ವಾರದ ಪರ್ಫಾರ್ಮೆನ್ಸ್ ಒಂದ್ಸಲಿ ಡಿಸ್ಕಸ್ ಮಾಡಿಬಿಡೋಣ. ಸೊ ಕಳೆದ ವಾರದ ಪರ್ಫಾರ್ಮೆನ್ಸಲ್ಲಿ ಮೇನ್ ಅಬ್ಸರ್ವೇಷನ್ಸು ಹೇಳ್ಬಿಡ್ತೀನಿ. ಸೊ BLS ಬೈ ಮೀನ್ಸ್ ಬೈ ಎಲ್ಲ ಕೊಟ್ಟಿದ್ದ ಕಾಲಲ್ಲಿ ಎಲ್ಲ ಬೈ ಹೋಗಿದೆಯಾ, ಕೆಲವುದು ಬೈ ಹೋಗಿದೆ, ಕೆಲವು ಫ್ಲಾಟ್ ಹೋಗಿದೆ. ಸೊ ತುಂಬ ಒಂದು ನೋಡಿ, BLS ಪ್ಲಸ್ ಸೈಡಿಂದ 1% ಹೋಗಿ ಮತ್ತೆ ನೆಗೆಟಿವ್ ಸೈಡ್ 2.73 ಈ ಥರ ಹೋಗಿದೆ. ಸೊ ಫಿನ್ ಪೈಪು 6.2 ಇಂದ 3.29. ಫ್ಲೂರಕೆಮ್ ಡೈರೆಕ್ಟ್ ನೆಗೆಟಿವ್ ಸೈಡ್ ಹೋಗ್ಬಿಡ್ತು. ಇವನ್ HAL ಅಷ್ಟು ಪರ್ಫಾರ್ಮ್ ಮಾಡಿಲ್ಲ, ನೆಗೆಟಿವ್ ಸೈಡ್ ಜಾಸ್ತಿ ಹೋಗಿದೆ, -2.3. ಪಾಲಿಸಿ ಬಜಾರ್ 5.59 ಹೋಗಿ ದೆನ್ ಕ್ಲೋಸಿಂಗ್ ವೀಕ್ಲಿ ಬೇಸಿಸ್ ಮೇಲೆ 1.39 ಕ್ಲೋಸ್ ಆಗಿದೆ.
ರಾಡಿಕೋ ಕೇತನ್ ಮೀನ್ಸ್ ಆ್ಯಕ್ಚುಲಿ ಇದು ಏನಾಗುತ್ತೆ, ಫಸ್ಟ್ 2 ಡೇಸ್ ಕೊಟ್ಟಿರ್ಬೋದು ಅಥವಾ ಫಸ್ಟ್ ಡೇನೆ. ಯೂಶಲಿ ಯಾವುದೇ ಒಂದು ಕಾಲ್ ಅಥವಾ ಟ್ರೇಡ್ ತೊಗೊಬೇಕಾದ್ರೂ ಜನರಲ್ ಆಗಿ 10 o'clock ಮೇಲೆ ವರ್ಕ್ ಆಗುತ್ತೆ. ಹಾಗೆ ಮಾರ್ಕ್ ಮಾಡ್ಕೊಳ್ಳಿ ಹೈ ಆ್ಯಂಡ್ ಲೋ 9:15 ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಸ್ಟಾಕ್ ಎಕ್ಸಾಂಪಲ್ ಜೊತೆ. ಸೊ ಹಾಗಾಗಿ ಒಂದು ಇದು, ಸೊ ಡಿಬಿಲಿ ರಿಯಾಲಿಟಿ ವೆಲಾರ್ ಇದು ಅದು -10.3 ಡೈರೆಕ್ಟ್ ಹೋಗ್ಬಿಡ್ತು. ಸೊ ಇಂಜಿನಿಯರ್ಸ್ ಇಂಡಿಯಾ 2.5 ಇಂದ -0.14. ಸೊ ಜುಬ್ಲಿಯಂಟ್ ಫುಡ್ಡು 2.2 ಇಂದ 1.6 ಕ್ಲೋಸ್ ಆಗಿದೆ. ಇನ್ನು ಸೆಲ್ ಅಂತ ಕೊಟ್ಟಿದ್ದು ಬಾಂಬೆ ಬರ್ಮಾ BBDC -5.84. ಜಿಂದಾಲ್ ಸಹ ಪಾಸಿಟಿವ್ ಹೋಗಿ 1.3 ಇಂದ ನೆಕ್ಸ್ಟ್ -4.9 ಹೋಗಿ ನೆನ್ ಕ್ಲೋಸಿಂಗ್ ಬೇಸಿಸಲ್ಲಿ +1.4. ಪೇಟಿಎಂ ಫ್ಲಾಟ್ ಇತ್ತು, SKF ಫ್ಲಾಟ್, UTI AMC 4.9 ಇಂದ -2 ಮೀನ್ಸ್ +2.1. ಅಂದರೆ ಓವರ್ ಆಲ್ -2.3 ಹೋಯಿತು ಅದು ಒಂದು ಪರ್ಟಿಕ್ಯುಲರ್ ಸ್ಟೇಜಿಂದ. ಸೊ ಅದೆಲ್ಲ ಎರಡು ಸೈಡ್ ಡೈರೆಕ್ಷನಲ್ಲಿ ತೊಗೊಬೋದು. ಎಫ್ ಆ್ಯಂಡ್ ಇರೋರು ಲಾಂಗ್ ಸೈಡ್, ಪುಟ್ ಸೈಡ್, ಈ ಥರ ಎಲ್ಲ ಒಂದು ಶಾರ್ಟ್ ಮಾಡೋದು ಅದೆಲ್ಲ ನೋಡಿಕೊಂಡು ಪೊಸಿಷನಲ್ಲಿಗೆ ಡೈರೆಕ್ಟ್ ಈ ಥರ ಸೆಲ್ ಇದ್ದರೆ ಬರೋಲ್ಲ. ಸೊ ಶಾರ್ಟ್ ಸೈಡ್ ಹೋಗಿದ್ರೆ ಮಾತ್ರ ಸೆಲ್ ಮಾಡೋಕ್ಕಾಗತ್ತೆ. ಅದು ಎಫ್ ಆ್ಯಂಡ್ ಹೋಲ್ಸೇಲ್ಗೆ ಬೆಸ್ಟ್. ಉಷಾ ಮಾರ್ಟಿನ್ 3.5 ಕ್ಲೋಸಿಂಗು. ಇದು GMR -3.39 ಸಾರಿ. GSFC 0.324, 3 IDBI 0.3, Indus Bank 3.2, ITC almost flat 0.42, ITI 1.5 minus. ಸೊ ಸೆಲ್ ಬಂದಿದ್ದು ಡೈರೆಕ್ಟಾಗಿ ಸೆಲ್ ವರ್ಕ್ ಆಗಿದೆ ಕೆಲವು ಕಡೆ ವರ್ಕ್ ಆಗಿಲ್ಲ. ಸೊ ಜೈನ್ ಇರಿಗೇಷನ್ 6.6 ಮೈನಸ್ ಸೈಡ್. ಸೆಲ್ NLC ಬಂದ್ಬಿಟ್ಟು 2.69, 1.73. ರಿಲಯನ್ಸ್ ಇನ್ಫ್ರಾ. ಟಾಟಾ ಟೆಲಿ ಸರ್ವಿಸ್ -7.46. ಇಂಡಿಯನ್ ಹೋಟೆಲ್ಸ್ 2.9 ಪ್ಲಸ್ ಹೋಗ್ಬಿಡ್ತು, ಸೆಲ್ ವರ್ಕ್ ಆಗಲ್ಲ ಇಂಥ ಕಡೆ. ಸೊ G1 ಅಗೇನ್ ಪ್ಲಸ್ ಪಾಸಿಟಿವ್. KVB ಬಂದ್ಬಿಟ್ಟು -1.5 ಬೈ ಟು ಸೆಲ್ ರೇಂಜ್ ಇದೆ. ವೆರಿಫೈ ಮಾಡಿ, ಬೈ ರೇಂಜಲ್ಲಿ ಇತ್ತು, ಸೆಲ್ ಸೈಡ್ ಹೋಗುತ್ತೆ, ಸೆಲ್ ಹೋಗಿತ್ತು ಅದು. ಸೊ ಬೈ ಸೈಡ್ ಸೆಲ್ ಆನಂದ್ ರಾತಿ ಹೋಗಿದೆ 2.5. ಆಮೇಲೆ AWL ಸೆಲ್ ಟು ಬೈ ಇದೆ, ಚೇಂಜಸ್ ಆಗಿಲ್ಲ ಇಲ್ಲಿ, -2.62. ಬಿರ್ಲಾ ಸನ್ ಲೈಫ್ ಓವರ್ ಆಲ್ -0.8, ಬಟ್ ಲಾಸ್ಟ್ ಡೇ ಇದು 3.3 ಕೊಟ್ಟಿದೆ. ಏಜಿಸ್ ಲಾಜಿಸ್ಟಿಕ್ -0.4, ಲಾಸ್ಟ್ ಡೇ 3.2. APL ಲಿಮಿಟೆಡ್ ಲಾಸ್ಟ್ ಡೇ 4.4 ಓವರ್ ಆಲ್ ವೀಕ್ಲಿ ಬೇಸಿಸ್. ಹೀಗೆ ಒಂದಿಷ್ಟು ಸ್ಟಾಕ್ಸ್ಗಳು ಬಂದಿದೆ. ಓವರ್ ಆಲ್ ಫ್ಲಕ್ಚುಯೇಷನಿಂದ ಯಾವ ಡೈರೆಕ್ಷನಲ್ಲಿ ಬೇಕಿತ್ತೋ ಅದು ಆ ಡೈರೆಕ್ಷನಲ್ಲಿ ಹೋಗಿ ಕೆಲವು ಮತ್ತೆ ವಾಪಸ್ ರಿವರ್ಸ್ ಟ್ರೆಂಡ್ ತೊಗೊಂಡಿದೆ. ಸೊ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗಿದೆ, ಪಾಸಿಟಿವ್ ನೆಗೆಟಿವ್ ಆಗಿ ಕಂಪ್ಲೀಟ್ ಆಗಿ ಬಂತು. ಸೊ ಓವರ್ ಆಲ್ ಸ್ಯಾಟಿಸ್ಫೈ ಆಗಿದೆ ರಿಸಲ್ಟು. ಸೊ ಸೆಲ್ ಟು ಬೈ ರೇಂಜ್ ಚೇಂಜ್ ಆಗ್ಬೋದು ಅಂತ. ಲಾಸ್ಟ್ ಇಯರ್ ಚೇಂಜ್ ಆಗಿದೆ ಇಲ್ಲ ನೋಡಿ. ಸೊ 3.5 ಬಂದಿದೆ, 5.3. ಅದು ಇಮಿಡಿಯೇಟ್ ಬಂದಿತ್ತು ಅಂದರೆ ಗುಡ್, ನಿಮಗೆ ಒಳ್ಳೆ ಪ್ರಾಫಿಟ್ ಅಂತೂ ಬಂದಿರುತ್ತೆ. ಲಾಸ್ಟಾಗಿ ಬಂದಿದ್ರೆ ಅಷ್ಟು ಪ್ರಾಫಿಟ್ ಇಲ್ಲ. ಇಲ್ಲಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ 8.8 ಬಂದಿದೆ. ಸೊ ಈ ಥರದ್ದೆಲ್ಲ ಬಂದಿದೆ. ಸೊ ಸೆಲ್ ಟು ಕಲ್ಪತರು ಅಷ್ಟೇ, ಇನಿಷಿಯಲ್ ಕೊಟ್ಟು ಆಮೇಲೆ ಫೈನಲ್ ಕ್ಲೋಸಿಂಗಲ್ಲಿ 0.8. ಇಲ್ಲಿ ನೋಡಿ ಓರಿಯೆಂಟ್ ಸಿಮೆಂಟು ಇನಿಷಿಯಲಿ 5.91 2-3 ಡೇಸಲ್ಲಿ ಕೊಟ್ಬಿಡ್ತು. ನೆಕ್ಸ್ಟ್ ಲಾಸ್ಟ್ ಡೇ ಬರ್ತಾ ಆಲ್ಮೋಸ್ಟ್ -19% ಹೋಗ್ಬಿಟ್ಟಿದೆ. ಪಿರಾಮಲ್ಲು ಅಷ್ಟೇ, ನೆಗೆಟಿವ್ ಸೈಡು ಫ್ಲ್ಯಾಟಾಗಿ ಹೋಗ್ಬಿಡ್ತು, ಚೇಂಜಸ್ ಬರಲಿಲ್ಲ ಇದಕ್ಕೆ. 4.28. ಪಂಜಾಬ್ ಸಿಂಗ್ ಫಸ್ಟ್ ಕೊಟ್ಟಿತ್ತು, ಆಮೇಲೆ -3.7 ಹೋಗಿದೆ. ಸೊ ಓವರಾಲಿಗೆ ಆಲ್ಮೋಸ್ಟ್ 7% ಡೌನ್ ಲೆಕ್ಕನೇ ಇದೆ. ಸೊ ಇದೇನಾದರೂ ಎಫ್ ಆ್ಯಂಡ್ ಸ್ಟಾಕ್ ಆಗಿದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದಿತ್ತು. ಇನ್ನು ಎಕ್ಸ್ಕ್ಲೂಸಿವ್ ಅಂತ ಇದ್ದಾಗ ಸೆಲ್ ಟು ರೇಂಜ್ ಇದೆಲ್ಲ ಚೆಕ್ ಮಾಡಿ ಅಂತ ಹೇಳಿದೆ ಒಂದಿಷ್ಟು ಸ್ಟಾಕ್ಸಲ್ಲಿ. ತೇಜಸ್ 2.8 ಕೊಟ್ಟಿದೆ, ವೋಕಾರ್ಡ್ 4.46, ಜೆನ್ಸರ್ 3. SCI ಬಂದ್ಬಿಟ್ಟು -6.9. ಬಟ್ ಲಾಸ್ಟ್ ಡೇ ಮೀನ್ಸ್ ಫ್ರೈಡೇ 1.94 ಹೋಗಿದೆ. ಮಾರ್ಕೆಟು ಹಾಗೆ ಹೋಗಿದೆ, ಹಾಗೆ ಕೊಟ್ಟಿದೆ ಕೂಡ. AFL 3.95 ನೆಗೆಟಿವ್ ಕೊಟ್ಟಿದೆ ಫ್ರೈಡೇ. ಅನಂತರಾಜ್ 3.96 ಹೈಯೆಸ್ಟ್ ಕೊಟ್ಟಿದ್ದು, ನೆಗೆಟಿವ್ಸ್ 5.94 ಅಷ್ಟು ಕೊಟ್ಟಿದ್ದ ಫೈನಲ್ ಡೇ.
ಥಿಂಕ್ ನೆಗೆಟಿವ್ ಕೊಟ್ಟಿದ್ದು. ಅಪೋಲೋ ಟೈರ್ಸು 1.23, ಆಸ್ಟ್ರಲ್ ಪಾಯ್ಸು 5.7, ಬೆಮೆಲ್ದು ಓವರಾಲ್ 10 ಕೊಟ್ಟಿದೆ. ಫ್ರೈಡೆ ಬಂದ್ಬಿಟ್ಟು 8.7 ಕೊಟ್ಟು, ಕಾರ್ಬೋರೆಂಡಮ್ 2.52, ಡಿ ಎಲ್ ಎಫ್ 3.303, ಡಾಟಾ ಪೆಟ್ರಾನ್ 6.8, ಬೋಧೆಸ್ ಪ್ರಾಪರ್ಟೀಸ್ 2.9, ಎಚ್ ಎಲ್ 2.25 ಫೈನಲ್ ಡೇ ಬಂದಿದ್ದು. ಇಲ್ಲಿ ಬಂದಿದ್ದು ಐ ಥಿಂಕ್ ಎಚ್ ಎಲ್ ರಿಪೀಟ್ ಆಗಿತ್ತು ಅನ್ಸುತ್ತೆ. ಓವರಾಲ್ ಆಗಿ ಇದು ಕೊಟ್ಟಿದ್ದು ರೈಟ್ ಆಗಿದ್ದು ಅದು ಹೈಯರ್ ಬೈ ಸೈಡಲ್ಲಿ ಲೆಕ್ಕದಲ್ಲಿ ತೊಗೊಂಡು ತೋರಿಸಿದ್ದೀನಿ. ಎಲ್ ಟಿ ಎ ಮೈಂಡು 2.97, ಪಿ ಐ ಇಂಡಸ್ಟ್ರಿ 1.4, ಆಲ್ಮೋಸ್ಟ್ ಫ್ಲಾಟ್ ಕ್ಲೋಸಿಂಗು. ಇದು ಕಳೆದ ವಾರದ್ದಾಗಿದ್ರೆ ಇನ್ನು ನಿಫ್ಟಿ ಬರೋದಾದ್ರೆ ನಾನು ಹೇಳ್ತಾ ಇದ್ದೆ ಮಾರ್ಕ್ ಮಾಡ್ಕೊಳ್ಳಿ, ಇದು ಆಲ್ಮೋಸ್ಟ್ ಜೂನ್ 2024 ಏನಿತ್ತು ಅದೇ ರೇಂಜಲ್ಲೇ ನಡೀತಾ ಇದೆ. ಜುಲೈ 2024 ಇದು ಈವನ್ ಈ ಇದರಲ್ಲಿ ತಗೊಂಡ್ರು ಅಕ್ಟೋಬರ್ದು ಒಂದಿದೆ. ಈ ಒಂದು ಲೈನ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಬೇಸಿಕಲಿ ಇದು ಇದೇ ರೇಂಜಲ್ಲಿ ವರ್ಕ್ ಆಗ್ತಿದೆ. ಇದರಿಂದ ಕ್ಲೋಸ್ ಆಗಬೇಕು ಮೇಲ್ಗಡೆ, ದೆನ್ ಒಂದು ಪಾಸಿಟಿವ್ ಹೋಗುತ್ತೆ ಅಂತ ಸುಮಾರು ದಿವಸದಿಂದ ಹೇಳ್ತಾ ಇದ್ದೀನಿ. ಇಟ್ಸ್ ಆಲ್ಮೋಸ್ಟ್ ಕೈಂಡ್ ಆಫ್ ಸಿ ಕ್ಲ್ಯಾಂಪ್ ಅಂತ ಹೇಳ್ಬೋದು. ಸಿ ಕ್ಲ್ಯಾಂಪ್ ಸೇಮ್ ಅಲ್ಲೇ ರಿಪೀಟು ಇದಾಗ್ತಿದೆ, ಬಟ್ ಕ್ಲೌಡ್ ಇಂದ ಆಚೆ ಇದೆ. ಇಶಿಮೋಕೋ ಹಾಕ್ತು ನೋಡ್ಕೊಂಡ್ರೆ, ಸೊ ಕನ್ವರ್ಷನ್ ಲೈನ್ ಬೇಸ್ ಲೈನಿಂದ ಒಂದು ಆಚೆ ಬಂತು, ಬಟ್ ಬುಲ್ಲಿಶ್ ಇನ್ನು ಟರ್ನ್ ಆಗಿಲ್ಲ, ಆಗುತ್ತೆ, ನ್ಯಾರೋ ಆಗಿದೆ. ಸೊ ಬುಲ್ಲಿಶ್ ಶೇಡ್ ಹೋಗುತ್ತೆ. ಮೇಜರ್ ನೋಡ್ಕೊಬೇಕಾಗಿರುವಂಥದ್ದು ಒಂದು ರೇಂಜ್ ಇದ್ರದ್ದು. ಸೊ ಬೇಸಿಕಲಿ ಹೈಯೆಸ್ಟ್ ಬಂದ್ಬಿಟ್ಟು ನಮ್ಮದು ಈ ರೇಂಜ್ ಏನಿದೆ ಇಲ್ಲಿಂದ, ಇದರಿಂದ ಮೇಲೆ ಹೋಗ್ಬೇಕು. ಸೊ ಇದ್ರ ರೇಂಜ್ ಏನಾಗುತ್ತೆ ಅಂದರೆ ಈಗ ಸದ್ಯದ ಮಟ್ಟಿಗೆ ಇದು ಕೋಆರ್ಡಿನೇಟ್ಸ್ ನೋಡಿದ್ರೆ ಇದು ಟಾಪ್ ಮಾಡಿತ್ತು ಅವತ್ತು 12th 222 ಹಂಗೆ ಇದಾಗಿದೆ ಡೇ ಬೇಸಿಸ್ ಮೇಲೆ. ವೀಕ್ಲಿ ಬೇಸಿಸ್ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಸೊ ಒಂದು ನಾವು ನೋಡಬೇಕಾಗಿರೋ ಒಂದು ಲೆವೆಲ್ಲು 130, 25, 130 ಈ ಲೆವೆಲ್ಲು. ಅದು ನೆಕ್ಸ್ಟ್ ಟಾರ್ಗೆಟು 200. ಸೊ ಇದೆಲ್ಲ ಕ್ರಾಸ್ ಆದರೆ ಅದು ನೆಕ್ಸ್ಟ್ ಹೋಗುತ್ತೆ ಅಂತ. ಸೊ ಅದನ್ನು ನಮ್ಮ ಫಿಬಿನಾಶಿಲಿ ನೋಡೋಣ ಒಂದ್ಸಲಿ. ಬೇಸಿಕಲಿ ಬುಲಿಶ್ ಹೋಗಿ ವಾಪಸ್ ನೆಗೆಟಿವ್ ಬರುತ್ತೆ. ಸೊ ಅದು ಹೆಂಗೆ ಬರುತ್ತೆ ಅಂತ ಸ್ವಲ್ಪ ಕನ್ಫರ್ಮ್ ಮಾಡಿ ತೋರಿಸ್ತೀನಿ ಇಲ್ಲಿ. ಸೊ ಪಿಚ್ ವರ್ಕಲ್ಲಿ ನೋಡ್ತಾ ಇರ್ಬೋದು, ಹಾಕ್ತೀನಿ. ಸೊ ವಿತಿನ್ ದಟ್ ರೇಂಜಲ್ಲೇ ವರ್ಕ್ ಆಗ್ತಿದೆ. ಸೊ ಮೇನ್ ನಮಗೆ ಹರ್ಡಲ್ ಇರೋದು ಆಲ್ಮೋಸ್ಟ್ 25, 300 ಲೆವೆಲ್, 350 ಲೆವೆಲ್ ಇದೆ. ಆಸ್ ಪರ್ ಫಿಬಿನಾಶಿ ಅಥವಾ ಒಂದು ಪ್ರೀವಿಯಸ್ ಹೈ ಲೋ ನೋಡ್ತಾ ಇದ್ರೆ ಅರೌಂಡ್ 25, 150ಇಂದ 25, 220 ಈ ರೇಂಜಿಂದ ದಾಟಿ ಹೋಗ್ಬೇಕು. ಸೊ ವಿತಿನ್ ದಿಸ್ ರೇಂಜೇ ಸ್ವಲ್ಪ ಆಟ ಆಡ್ತಾ ಇರುತ್ತೆ. ಸೊ ಇದೆಲ್ಲ ಸ್ವಲ್ಪ ಗಮನಿಸ್ತಾ ಇರಬೇಕು. ಪಿಚ್ ವರ್ಕಲ್ಲೂ ಸಪೋರ್ಟಿಂಗ್ ಇಲ್ಲಿ ತಗೊಳ್ತಾ ಇದೆ. ಮೇಜರ್ ಸಪೋರ್ಟ್ ಇಲ್ಲಿದೆ ಆ್ಯಕ್ಚುಲಿ 2500, 25, 150 ಈ ಲೆವೆಲ್ ಇರುತ್ತೆ. ಸೊ ಅದೆಲ್ಲ ಬ್ರೇಕ್ ಆಯಿತು, ಅದೆಲ್ಲ ನೆಕ್ಸ್ಟ್ ಕತೆ ಅದು. ಬಟ್ ಇಮಿಡಿಯೇಟ್ ಆಗಿ ಇಟ್ಸ್ ಶುಡ್ ಸಸ್ಟೈನ್ ಕರೆಂಟ್ 24,700 ಲೆವೆಲ್ ಇದು. ಯಾಕಂದರೆ ಇಲ್ಲಿಂದ ಮೇಜರ್ ಸಪೋರ್ಟಲ್ಲಿ ತೊಗೊಂಡು ಇಲ್ಲಿ ಬರ್ತಾ ಇದೆ. ಮೇಜರ್ ರೆಸಿಸ್ಟೆನ್ಸು ಇಲ್ಲಿಂದು 25, 400, 300, 350 ಈ ರೇಂಜಲ್ಲಿದೆ. ಸೊ ಅಪ್ ಟು 350 ಬುಲ್ಲಿಶ್ ಇಲ್ಲ, ಬೇರಿಶ್ ಅಂತಲೇ ಹೇಳ್ಬೋದು. ಫಿಬಿನಾಶಿದು ಹಾಕಿ ತೋರಿಸ್ಬಿಡ್ತೀನಿ. ಪಿಚ್ ವರ್ಕದಲ್ಲಿ ನೋ ಪ್ರಾಬ್ಲಮ್ಮು. ಇವನ್ ಇಚಿಮೋಕೋ ವೀಕ್ಲಿ ಬೇಸಿಸ್ ಸ್ವಲ್ಪ ಈಗ ಡೈವರ್ಷನ್ ತೊಗೊಳ್ತಿದೆ. ಡೈಲಿ ಬಿಗ್ ವೈಡ್ ಗ್ಯಾಪ್ ಇದೆ. ಸೊ ಅದೆಲ್ಲ ಒಂದು ರೀತಿ ಒಳ್ಳೆಯದು. ಇವನ್ ಫಾರ್ಮೇಷನ್ ವೈಸ್ ಡಬ್ಲ್ಯೂ ಫಾರ್ಮ್ ಆಗಿದೆ. ವೀಕ್ಲಿ ಬೇಸಿಸಲ್ಲೂ ಒಂದು ಡಬ್ಲ್ಯೂ ಫಾರ್ಮ್ ಆಗಿದೆ ಬಿಕಾಸ್ ಆಫ್ ಬಿಗ್ ಮೂಮೆಂಟ್ ಫ್ರೈಡೇದು. ಆ್ಯಕ್ಚುಲ್ ಆಗಿ ಇದು ಬಿಗ್ ಮೂಮೆಂಟ್ ಅಂತ ಕನ್ಸಿಡರ್ ಆಗಲ್ಲ. ಯಾಕಂದರೆ ಜನರಲ್ ಆಗಿ 1.5%ಗಿಂತ ಜಾಸ್ತಿ ಇರಬೇಕು. ಮೊನ್ನೆ ಕ್ಲೋಸ್ ಇದ್ದಿದ್ದು 1.3, ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಅರೌಂಡ್ 1.2. ಸೊ ಇದಕ್ಕೆ ಇಟ್ಸ್ ನಾಟ್ ಅ ಬಿಗ್ ಮೂಮೆಂಟ್ ಅಂತ ಅನಿಸುತ್ತೆ. ಸೊ ವಾಪಸ್ ಮಾರ್ಕೆಟ್ ಡೌನ್ ಸೈಡ್ ಬಂದು ಮತ್ತೆ ಒಂದು ಅಪ್ಸೈಡ್ ಹೋಗಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ವೇಟ್ ಫಾರ್ ದ ರಿಟ್ರೇಸ್ಮೆಂಟ್. ಜನರಲ್ ವಾಟ್ ಹ್ಯಾಪನ್ಸ್,
2 ಟೈಮ್ಸ್ ಇಟ್ಸ್ ಟ್ರೈಸ್ ಟು ಇದಾಗುತ್ತೆ ರೇಂಜಲ್ಲೇ ಮೂವ್ಮೆಂಟ್ ಇರುತ್ತೆ. ಸೊ ಆಲ್ಮೋಸ್ಟ್ ಇದು 2 ಸರಿ ಹಿಟ್ ಆಗಿದೆ. ಇದು 3ನೇ ಸರಿ ಹಿಟ್ ಆಗ್ತಾ ಇರೋದು. ಸೊ ಥರ್ಡ್ ಟೈಮ್ ಹಿಟ್ಟಿಂಗ್ ದ ಸೇಮ್ ಸಪೋರ್ಟ್ ಲೆವೆಲ್. It's not breaking now, but it's going and trying to touch this major resistance. That is also not crossing. So this and this zone both are very crucial. It's going like this only. This is not good sign. Till ಈ ಒಂದು ಫ್ಯೂಚರ್ ಪ್ರೊಜೆಕ್ಷನ್ ಲೆಕ್ಕದಲ್ಲಿ ತಗೊಂಡ್ರೆ ಆಲ್ಮೋಸ್ಟ್ ಈ ಟ್ರೆಂಡು ಆಗಸ್ಟ್ 18 ತನಕ ಹೋಗ್ಬಿಡುತ್ತೆ ಈ ಥರ ಟ್ರೆಂಡ್. ಸೊ ಆಗಸ್ಟ್ ತನಕ ನನ್ನ ಗ್ಯಾರಂಟಿ ಈ ಮಾರ್ಕೆಟ್ ಮೇಲೆ ಹೋಗುತ್ತಾ ಅಥವಾ ಕೆಳಗಡೆ ಬರುತ್ತಾ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್. ಟಿಲ್ ನೆಕ್ಸ್ಟ್ ಆಗಸ್ಟ್ 18th market will be like this range bounded. If anything goes above something, it tries to go out of this range, whatever I mark this tops of resistance, then it will go up, means it will go beyond this, then again it will come, something like this will happen, again it will go up. So ಹುಷಾರಾಗಿ ಜಾಸ್ತಿ ಪೊಸಿಷನಲ್ ವರ್ಕ್ ಮಾಡಬೇಡಿ till next August 18th. It's a very difficult situation. Forget about Iran, Israel, whatever. Even GAN basis ಅಲ್ಲಿ ತಗೊಳೋಣ. ಇದು ಗೋಲ್ಡ್ ಒಂದು ಅಬ್ಸರ್ವೇಷನ್ ಹೇಳ್ಬಿಡ್ತೀನಿ. ಟಾಪ್ ಮತ್ತೆ ಸದ್ಯದ ದಿವಸದಲ್ಲಿ 18th ಮೊನ್ನೆ ಟಾಪ್ ಮಾಡಿದೆ ಒಂದು. ನೆಕ್ಸ್ಟ್ ಟಾಪ್ ಆಗಸ್ಟ್ 22nd. ನೆಕ್ಸ್ಟ್ ಬಾಟಮ್ ಬರೋದು ಜುಲೈ 17th ಬರುತ್ತೆ. ಸೊ ಇದು ಒಂದು ನೋಡ್ಬೇಕಾಗತ್ತೆ. ನಿಫ್ಟಿ ಲೆವೆಲ್ದು ನೆಕ್ಸ್ಟ್ ಗ್ಯಾನ್ ಡೇಟ್ ಚೇಂಜ್ ಯಾವಾಗಿದೆ ಅಂದ್ರೆ ನೆಕ್ಸ್ಟ್ 28ಕ್ಕೆ ನಾಟ್ ಎ ಮೇಜರ್ಸ್ ಇದು 29th ನೋಡಿ, ನಿಯರ್ ಡೇಟ್ಸ್ಗಳಲ್ಲೇ ಇದಾವೆ. ಸೊ ಎವ್ರಿ 15-20 ಡೇಸ್ಗೆ ಮತ್ತೆ ಅದೇ ಅಪ್ ಡೌನ್ ತೋರಿಸ್ತಾ ಇದೆ. ಸೊ ಇಲ್ಲಿ ನೋಡಿ 15 ಡೇಸ್ಗಿಂತ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಸೊ 18th ಆಗಸ್ಟ್ ಆದಮೇಲೆ ಒಂದು ಸ್ವಲ್ಪ ನೋಡಬೇಕಾಗುತ್ತೆ. ಗ್ಯಾನ್ ಬೇಸಿಸ್ ಮೇಲೆ ಒಂದು ಕ್ಲಾರಿಟಿ ಇಲ್ಲ. ಇಚಿಮೋಕೋ ಲೆವೆಲಲ್ಲಿ ವೀಕ್ಲಿ ಬೇಸಿಸಲ್ಲಿ ಇಲ್ಲಿ ಸ್ಲೈಟಾಗಿ ಒಂದು ಗ್ರೀನಿಶ್ ಒಂದು ಫಾರ್ಮ್ ಆಗ್ತಾ ಇದೆ. ಸೊ ನಾಳೆ ಓಪನಿಂಗು ಗ್ಯಾಪ್ ಅಪ್ ಆದ್ರೂ ವಾಪಸ್ ಕೆಳಗಡೆ ಬಂದರೆ ಒಳ್ಳೆಯದು. ಸೊ ಇದು ಫೇಲ್ ಆಗಬೇಕು ಆ್ಯಕ್ಚುಲಿ, ಇಲ್ಲ ಅಂದರೆ ಈ ಗ್ಯಾಪು ತುಂಬ ವೈಡ್ ಆಗಿ ಓಪನ್ ಆಗಬೇಕು. ಇದೇನಾಗುತ್ತೆ, ಈ ಕ್ರಾಸ್ ಓವರ್ ಹಿಂಗಾಗಿ ಮತ್ತೆ ಇದು ಕೆಳಗಡೆ ಬರುತ್ತೆ, ಹಿಂಗೆ ಇಲ್ಲಿ ಫಾರ್ಮ್ ಆಗಿರೋದು. ಸೊ ಹಾಗಾಗಿ ಒಂದು ಹುಷಾರಾಗಿರ್ಬೇಕು. ಬ್ಯಾಂಕ್ ನಿಫ್ಟಿ ಇವನ್ ವಿತ್ ಫಿಬಿನಾಶಿದೊಂದು ತೋರಿಸ್ಬಿಡ್ತೀನಿ, ರಿಟ್ರೇಸ್ಮೆಂಟ್, ಅದು ರೇಂಜ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಟಚ್ ಆಗ್ತಿದೆ. ಎಕ್ಸ್ಟೆಂಡೆಡ್ ಫಿಬಿನಾಶಿ ಹಾಕ್ಕೊಂಡಿದ್ದೆ ಅವಾಗ. ಓಕೆ, ಒನ್ ಮೋರ್ ಟೈಮ್ ಎಕ್ಸ್ಟೆಂಡೆಡ್ ಹಾಕೊಂಡ್ಬಿಡ್ತೀನಿ. ಸೇಮ್ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ತಗೋಣ. ಸೊ ಫಸ್ಟ್ ಇವಾಗ ನೋಡ್ತಿರ್ಬೋದು ನೀವು. ಸೊ ಪ್ರಸ್ತುತ ಒಂದು 25,300 ಲೆವೆಲ್ ಬರಬೇಕು, 267 ಆದರೂ ಕ್ರಾಸ್ ಆಗಬೇಕು. ಒನ್ಸ್ ಇದು ಕ್ರಾಸ್ ಆದರೆ ನೆಕ್ಸ್ಟ್ ಟಾರ್ಗೆಟು 25,800 ಲೆವೆನ್ನು, 26,148. ಸೊ ಮ್ಯಾಕ್ಸಿಮಮ್ ಅಪ್ ಟು ಇಲ್ಲಿ ನೋಡ್ಬೇಡ, ಇದರಲ್ಲಿ ಆ್ಯಕ್ಚುಲಿ ಇದರಲ್ಲಿ ಸರಿ ಬರುತ್ತೆ, ರಿಟ್ರೇಸ್ಮೆಂಟ್ ಇತ್ತು, ಇಲ್ಲಿ ಕರೆಕ್ಟ್ ಇತ್ತು ಆ್ಯಕ್ಚುಲಿ. ಸೊ ಫಸ್ಟ್ ಇವನ್ ಅಪ್ ಟು 28,000 ಹೋಗೋ ಸಾಧ್ಯತೆ ಇದೆ. ಈ ಒಂದು ಮೇಜರ್ 25, 230, 330 ರೇಂಜ್ ಕ್ರಾಸ್ ಆಗಬೇಕು. ನೆಕ್ಸ್ಟ್ ಆಮೇಲೆ ಆಟೋಮೆಟಿಕಾಗಿ 25,895 ತೊಗೊಂಡೋಗ್ಬಿಡುತ್ತೆ. ಬೇಸಿಕಾಗಿ ಇದು ಕ್ರಾಸ್ ಆಗಬೇಕು, ಕ್ರಾಸ್ ಆಗುತ್ತೆ ಅಂದ್ಕೊಳ್ಳೋಣ, ಬಟ್ ಇವತ್ತು ನಾಳೆನೇ ಆಗಬೇಕು ಅಂತಿಲ್ಲ. ನೆಕ್ಸ್ಟ್
ಆಗಸ್ಟ್ 18 ಒಳಗಡೆ ಆಗುತ್ತೆ. ಬ್ಯಾಂಕ್ ನಿಫ್ಟಿಗೆ ಬರೋದಾದ್ರೂ ಹೆಚ್ಚು ಕಡಿಮೆ ಅದೇ ತರ ಇದೆ. ಓವರ್ ಆಲ್ ನಿಫ್ಟಿ ಬುಲ್ಲಿಶ್ ಇದೆ ಬೇಸಿಕಲಿ. 15 ಮಿನಿಟ್ಸ್ ಚಾರ್ಟ್ ಅದೆಲ್ಲ ತೋರಿಸ್ಬಿಡ್ತೀನಿ. ಬೈ ಸೈಡಲ್ಲಿ ಹೋಗಿದೆ. ಇಲ್ಲಿ ಶಿವಮೊಗ್ಗ ಬೇಡ, ಸೂಪರ್ ಟ್ರೆಂಡಲ್ಲೇ ತೋರಿಸ್ಬಿಡ್ತೀನಿ. ಬೈ ಸೈಡ್ ಫಾರ್ಮ್ ಆಗಿದೆ. ವೀಕ್ಲಿ ಬೇಸಿಸ್ ಇರ್ಬೋದು. 15 ಮಿನಿಟ್ಸಲ್ಲಿ ಬೈ ಸೈಡ್ ಫಾರ್ಮ್ ಆಗಿದೆ. 1 ಅವರಲ್ಲಿ ಬೈ ಸೈಡ್ ಫಾರ್ಮ್ ಆಗಿದೆ. ಸೊ ಓವರ್ ಆಲ್ ಆಗಿ ಬುಲ್ಲಿಶ್ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಸೆಟ್ಟಿಂಗ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಇದನ್ನು ಸ್ವಲ್ಪ ನೋಡ್ಕೊಡಿ. ಯಾಕಂದರೆ ಬೈಗೆ ಆ್ಯಕ್ಚುಲಿ 3.2 ಇದ್ರೆ ಬೆಟರು. 10 and 3.2. ಸೆಲ್ಗೆ 10 and 1 ಇದ್ರೆ ಬೆಟರು. ಸೊ ಇದನ್ನ ಗಮನಿಸ್ಕೊಳ್ಳಿ. ಸೊ ಬೈ ಸೈಡ್ ಹೋಗುತ್ತೆ, ಬೈ ಸೈಡ್ ಹೋಗ್ತಾ ಇದೆ. ಸೊ ವೀಕ್ಲಿ ಡೇಟ್ ಟೈಮ್ ಫ್ರೇಮಲ್ಲೂ ಬೈ ಇದೆ, ವೀಕ್ಲಿಲೂ ಇದೆ. ವೀಕ್ಲಿಲಂತೂ ಇದೆ ಆವಾಗಿಂದ. 4 hours ಟೈಮ್, 1 hour ಟೈಮ್ ಫ್ರೇಮ್, 2 hour ಫ್ರೇಮಲ್ಲೂ ಚೆನ್ನಾಗಿದೆ. 15 ಮಿನಿಟ್ಸಲ್ಲೂ ಇದೆ ಚೆನ್ನಾಗಿದೆ. 30 ಮಿನಿಟ್ಸ್ ಅಂತೂ ಆಬ್ವಿಯಸ್ಲಿ ಇದ್ದೇ ಬೇಕು. ಸೊ ಈ ಥರ ಒಂದು ಟ್ರೆಂಡ್ ಅಂತೂ ಪಾಸಿಟಿವ್ ಹೋಗ್ತಾ ಇದೆ. ಎಷ್ಟು ಪಾಸಿಟಿವ್ ಇದೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನೋಡೋಣ ಹೆಂಗೆ ಹೋಗುತ್ತೆ. ಸದ್ಯದ ಮಟ್ಟಿಗೆ ವಾರ್ ಸಿಚುವೇಶನಿಂದ ಅಷ್ಟು ಸಪೋರ್ಟಿವ್ ಇಲ್ಲ. ಫ್ರೈಡೇ RBI ಪಾಲಿಸಿ ಅಥವಾ ಒಂದು ಗೌರ್ಮೆಂಟ್ದು ಒಂದಿಷ್ಟು ಪಂಪ್ ಮಾಡೋ ಅಲೋ ಮಾಡಿದ್ದಾರೆ, ಒಂದಿಷ್ಟು ಸೆಕ್ಟರ್ಗೆ ಅಲೋಕೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಒಂದಿಷ್ಟು ಬಿಗ್ ಪಾಸಿಟಿವ್ ಮೂವ್ ಖಂಡಿತ ಅವತ್ತು. ಅದೇ ಥರ ನಾಳೆ ದಿವಸ ಇರಬೇಕು ಅಂತಿಲ್ಲ. ಸೊ ನೋಡೋಣ, ಪಿಚ್ ಫೋರ್ಕ್ ಆಮೇಲೆ ತೊಗೊಳ್ಳೋಣ. ಸದ್ಯಕ್ಕೆ ಬ್ಯಾಂಕ್ ಪಿಚ್ ಫೋರ್ಕ್ ತೊಗೊಂಬೋಣ ಫಸ್ಟ್. ಸೊ ಅಗೇನ್ ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ಫಾರ್ಮ್ ಆಗಿದೆ. ಇದಕ್ಕೂ ಆಲ್ಮೋಸ್ಟ್ 57,300 ಲೆವೆಲ್ ಅಲ್ಲ ಒಂದು ರೆಸಿಸ್ಟೆನ್ಸ್. ಇದರಿಂದ ಮೇಲೆ ಹೋಗಬೇಕು. ಪಿಚ್ ಫೋರ್ಕಲ್ಲೂ ಅಷ್ಟೇ ಇದೆ, ಆಲ್ಮೋಸ್ಟ್ ಇದರಲ್ಲೂ ಅಷ್ಟೇ 57 ಇದೆ ಇಲ್ಲಿ. ಸೊ ನೆಕ್ಸ್ಟ್ ಟಾರ್ಗೆಟ್ ಹೆಂಗೋಗುತ್ತೆ ಅಂದರೆ ಆಲ್ಮೋಸ್ಟ್ 62,000 ಲೆವೆಲ್ ತನಕ ಹೋಗ್ಬೋದು. ಬಟ್ ಮೇಜರ್ ಆಗಿ 57,200 ಲೆವೆಲ್ ಕ್ರಾಸ್ ಆಗಬೇಕು ಲಾಂಗ್ ಸೈಡ್ ಹೋಗ್ಬೇಕಂದ್ರೆ. ಸೂಪರ್ ಟ್ರೆಂಡಲ್ಲಿ ಬೈ ಇದೆ, ಡೈಲಿ ಬೇಸಿಸ್ ಇರ್ಬೋದು, 1 hour ಬೇಸಿಸಲ್ಲೇ ನೋಡೋಣ. ಬೈ ಅಂತೂ ಬಂದಿದೆ, ಬಟ್ ಇದು ಎಷ್ಟು ಸಸ್ಟೈನ್ ಆಗುತ್ತೆ ಇದು ಗೊತ್ತಿಲ್ಲ. ಸೇಮ್ ಸಿಮಿಲರ್ ಟು ನಿಫ್ಟಿ, ಇದರಲ್ಲೂ ವಾಪಸ್ ಹೋಗಿ ವಾಪಸ್ ಬರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಡೈಲಿ ಟೈಮ್ ಫ್ರೇಮ್ ತೊಗೊಂಡಿದ್ದೀನಿ. ಈ ಸೆಟ್ ಇಲ್ಲೂ ಡಬ್ಲ್ಯೂ ಫಾರ್ಮ್ ಆಗಿದೆ, ಗುಡ್ ಸೈನು. ಬಟ್ ಎಷ್ಟು ಸಸ್ಟೈನ್ ಆಗುತ್ತೆ ಏನೂ ಗೊತ್ತಿಲ್ಲ. ಯಾಕಂದರೆ ಶಾರ್ಟ್ ಫಾರ್ಮ್ ಆಗಿ ಒಂದು ಡಬ್ಲ್ಯೂ ಶೇಪ್ ತೊಗೊಳ್ತಾ ಇದೆ ಇದು ಆ್ಯಕ್ಚುಲಿ. ಇದು ಡಬ್ಲ್ಯೂ ಫಾರ್ಮ್ ಆಗಲಿಲ್ಲ, ತೊಗೊಂತು ರಿವರ್ಸ್ ಆಗಿ. ಸೊ ಇಲ್ಲಿಂದ ಮತ್ತೆ ಇದು ತೊಗೊಂಡ್ರೆ ಇದು ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡಬೇಕು ಇದನ್ನ. ಸೊ ಮೇಜರ್ ಆಗಿ ಕನ್ವರ್ಷನ್ ಲೈನಲ್ಲೇ ಸಪೋರ್ಟ್ ಇದೆ ಈಗ. ಸೊ ರೆಸಿಸ್ಟೆನ್ಸು ಅದೇ ಬಿಲ್ಡ್ ಆಗಿದೆ ಎಲ್ಲ. ಸೊ ಅದನ್ನ ಕ್ರಾಸ್ ಆಗಿ ಎಷ್ಟು ಕ್ರಾಸ್ ಆಗುತ್ತೆ ಏನಾಗುತ್ತೆ ಗೊತ್ತಿಲ್ಲ. ಮೇಜರ್ ಆಗಿ 57,200 ಕ್ರಾಸ್ ಆಗಬೇಕು. ಅಲ್ಲಿ ತನಕ ಮೇಜರ್ ಬುಲ್ಲಿಶ್ ಅಂತ ಹೇಳಲ್ಲ ನಾನು. ಸೊ ವಿತಿನ್ ರೇಂಜ್ ಬೌಂಡಲ್ಲೇ ಇರುತ್ತೆ. ಬಟ್ ಇದರಲ್ಲಿ ಏನಂದರೆ ಒಂದು ಸ್ಪೆಷಲ್ಲು, ಅಲ್ಲಿ ನ್ಯಾರೋ ತುಂಬ ಇದೆ, ಇನ್ನು ಇದೊಂದು ಸ್ವಲ್ಪ ವೈಡ್ ಇದೆ. ಬಟ್ ಅಂತ ಏನು ಡಿಫ್ರೆನ್ಸ್ ಇಲ್ಲ ಅದಕ್ಕೂ ಇದಕ್ಕೂ. ಇಲ್ಲೂ ಕೂಡ ಒಂದು ಬ್ರೇಕ್ ಆಗ್ಬೋದು. ಸೊ ಹುಷಾರಾಗಿ ಒಂದು ಟ್ರೇಡ್ ಮಾಡಬೇಕಾಗತ್ತೆ. ಪೊಸಿಷನಲ್ಲಿ ತೊಗೊಳೋರು ಹುಷಾರಾಗಿ ಪೊಸಿಷನ್ ತಗೊಳ್ಳಿ. ಗೋಲ್ಡು ಸ್ವಲ್ಪ ಅಕ್ಯುಮುಲೇಟ್ ಮಾಡ್ಬೋದು, ಮತ್ತಷ್ಟು 3,4, 3,5 ತನಕ ಹೋಗ್ಬೋದು. ಇನ್ನೂ ಜಾಸ್ತಿನೇ ಹೋಗುತ್ತೆ, ಅಬ್ಸರ್ವ್ ಮಾಡ್ತಾರೆ. ಸೊ ಇದು ಒಂದು ಆದರೆ ಇನ್ನು IPO ಪಾರ್ಟಿಗೆ ಬರೋದಿದ್ರೆ HDB ಫೈನಾನ್ಷಿಯಲ್, HDFCದು ಅದೊಂದು ಬರ್ತಿದೆ. ಸದ್ಯಕ್ಕೆ 11% GMP ಇದೆ, ತೊಗೊಬೋದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ. ನೆಕ್ಸ್ಟು ಇರೋದು ಉಳ್ಕೊಂಡಿರೋದು ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸು 20% ಆಗಿ ನಡೀತಾ ಇದೆ. ಸಂಭವ್ ಸ್ಟೀಲು 16% ಆಗಿ ನಡೀತಾ ಇದೆ. ಮೇನ್ ಬೋರ್ಡ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ IPOದಲ್ಲಿ, ಮಿಕ್ಕಿದೇನು ತೊಗೊಳಕ್ಕೆ ಹೋಗ್ಬೇಡಿ. ಇನ್ನು ಈ ವಾರದ ವೀಕ್ಲಿ ಕಾಲ್ಸ್ ಹೆಂಗೆ ತೊಗೊಳೋದು ವಿತ್ ಎಕ್ಸಾಂಪಲ್ 2-3 ತೋರಿಸ್ಬಿಡ್ತೀನಿ. ಫಸ್ಟ್ಗೆ ಈ ಸ್ಕ್ರೀನ್ಶಾಟ್ ತಗೊಳ್ಳಿ ನೀವು, ಆಮೇಲೆ ಹೇಗೆ ಒಂದೊಂದಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಸಲ ಜಾಸ್ತಿ ಫಿಲ್ಟರ್ ಇಲ್ಲ,
ಬೈ ಆ್ಯಂಡ್ ಸೆಲ್ಲು. ಮತ್ತು ಮೇಜರ್ ಆಗಿ ಅಬ್ಸರ್ವೇಷನ್ ಇರೋದು ಹೆವಿ ಎಲೆಕ್ಟ್ರಿಕಲ್, ಪಿ ಎಸ್ ಯು ಬ್ಯಾಂಕ್, ಸ್ವಲ್ಪ ಇದಿದೆ, ಫಾರ್ಮಾ ಆ್ಯಂಡ್ ಕೆಮಿಕಲ್ಸ್. ಸೊ ಅದನ್ನು ಸ್ವಲ್ಪ ಹೋಗ್ಬೋದು ಅಂತ ಅಂದಾಜಿದೆ ನನ್ನ ಪ್ರಕಾರ ಸ್ಟಾಕ್ಸಲ್ಲಿ. ಲಿಮಿಟೆಡ್ ಬೀಟಾ ಮೀನ್ಸ್ ಹೈಯರ್ ಬೀಟಾ ಆ್ಯಂಡ್ ಹೈಯರ್ ಆಲ್ಫಾ ಸ್ಟಾಕ್ಸ್ ತೊಗೊಂಡಿದ್ದೀನಿ ಈ ಸಲ. ಸೊ ದಟ್ ನಿಫ್ಟಿ 500 ಜಾಸ್ತಿ ವರ್ಕ್ ಮಾಡೋದು ಬೇಡ ಅಂತ. ಸೊ ಟ್ಯಾರಿಲ್ ಬೈ ಟು ಸೆಲ್ ರೇಂಜ್ ಹೋಗ್ತಾ ಇದೆ. ಜಿ ವಿ ವೆರ್ನೋವಾ ಟಿ ಡಿ ಜಿ ಬಿ ಟಿ ಡಿ ಸೆಲ್ ಟು ಬೈ ಬರ್ತಾ ಇದೆ, ಸೆಲ್ಲಿಂದ ಬೈಕ್ ಬರ್ತಾ ಇರೋದು. ಬಿ ಎಸ್ ಸಿ ಬೈ ಟು ಸೆಲ್ ಹೋಗುತ್ತೆ, ಜೆನ್ಟೆಕ್ ಸೆಲ್ ಟು ಬೈ, ಕೊಚಿನ್ ಶಿಪ್ ಯಾರ್ಡ್ ಬೈ ಟು ಸೆಲ್, ಜಿ ಆರ್ ಎಸ್ ಸಿ ಬೈ ಟು ಸೆಲ್, ಟಿಟಾಗರ್ ಬೈ ಟು ಸೆಲ್. ಇದು ಏನಿದೆ ಅದು ನೋಡ್ಕೊಳ್ಳಿ. ಇದು ಸ್ಲೋ ಆಗಿ ಮೂವ್ ಮಾಡ್ತೀನಿ. ಟಿಟಾಗರ್, ಜೆ ಎಸ್ ಡಬ್ಲ್ಯೂ, ಹೌಸಿಂಗ್ ಹೋಲ್ಡಿಂಗ್, ಪವರ್ ಹಿಟಾಚಿ ಎನರ್ಜಿ, ಸ್ನೈಡರು, ಒಕಾಟ್ ಫಾರ್ಮಾ ಲಾಸ್ಟ್ ಟೈಮ್ ಬಂದಿದ್ದು ಚೆನ್ನಾಗಿ ಕೊಟ್ಟಿದೆ. ಸೋಲಾರ್ ಇಂಡಸ್ಟ್ರಿ, ಟೆಕ್ನೋ ಎಲೆಕ್ಟ್ರಿಕಲ್, ಲಾಂಗ್ ಟರ್ಮ್ಗೆ ನೀವು ಟೆಕ್ನೋ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಅನಂತರಾಜ್ ನೋಡ್ಬೋದು. ಟ್ಯಾರಿಲ್ ಸಹಿತ ನೋಡ್ಬೋದು. ನೀವು ಸ್ಟಡೀಸ್ ಮಾಡಿ, ನೀವು ಫಂಡಮೆಂಟಲ್ಸು ಟೆಕ್ನಿಕಲ್ಸು ನಿಮ್ಮ ಕಡೆಯಿಂದ ಸ್ಟಡಿ ಮಾಡಿ. ಎಲ್ ಟಿ ಫುಡ್ಸು, ಆಸ್ಟ್ರೇಡಿಯಮ್ಮು, ಎನ್ ಬಿ ಸಿ ಸಿ, ರೇಲ್ಟೆಲ್ಲು, ಭಾರತ್ ಎಲೆಕ್ಟ್ರಾನಿಕ್ಸು, ಡಾಟಾ ಪ್ಯಾಟರ್ನ್ಸ್, ಇಂಡಿಯನ್ ಬ್ಯಾಂಕ್, ಜಿ ಐ ಸಿ, ಒ ಎಫ್ ಎಸ್ ಎಸ್, ಜುಬ್ಲಿಯಂಟ್ ಫಾರ್ಮಾ, ಯೂನಿಯನ್ ಬ್ಯಾಂಕು, ಪಾಲಿ ಮೆಡಿಕ್ಯೂರ್, ಇಂಜಿನಿಯರ್ಸ್ ಇಂಡಿಯಾ ಲಾಸ್ಟ್ ವೀಕ್ ಐ ಥಿಂಕ್ ನೆಗೆಟಿವ್ ಹೋಗಿತ್ತು, ಈ ಸರಿ ಪಾಸಿಟಿವ್ ಹೋಗ್ಬೋದು. ಇಲ್ಲಿ ಬೈ ಟು ಸೆಲ್ ರೇಂಜ್ ಬರ್ತಾ ಇದೆ. ಯಾಕಂದ್ರೆ ಮೊನ್ನೆ ಬೈ ಬಂದಿದೆ. ಆ್ಯಕ್ಚುಲಿ ಬೈಯಿಂದ ಸೆಲ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಹೆಂಗೆ ವರ್ಕ್ ಮಾಡೋದು ಒಂದು ಎಕ್ಸಾಂಪಲ್ ಸಹಿತ ಎರಡು ಮೂರು ಸ್ಟಾಕ್ಸಿಗೆ ಹೇಳ್ತೀನಿ ಇವಾಗ ಇದಾದ್ಮೇಲೆ. ಎಫ್ ಎಸ್ ಎಲ್, ರ್ಯಾಡಿಕೋ ಖೇತಾನ್, ಫೋರ್ಟಿಸ್, ಜಯಪ್ರಕಾಶ್ ಪವರ್, ಟೊರೆಂಟ್ ಪವರ್, ಇಂಡಿಯಾ ಹೋಟೆಲ್, ರೇಮಂಡ್, ಕೆ ಪಿ ಆರ್ ಮಿಲ್, ಐ ಡಿ ಬಿ ಐ, ಬಜಾರ್ ಹೋಲ್ಡಿಂಗ್, ಅಜಂತಾ ಫಾರ್ಮಾ, ಶ್ಯಾಮ್ ಮೆಟಾಲಿಕ್ಸ್, ಎನ್ ಎಚ್ ಪಿ ಸಿ, ಲಿಂಡೆ, ಎಕ್ಸೈಡ್, ಕೊಹ್ಯಾನ್ಸ್, ಇ ಕ್ಲಿಯರ್ ಎಕ್ಸ್, ಅದಾನಿ ಪವರ್, ಎಚ್ ಡಿ ಎಫ್ ಸಿ, ಎಮ್ ಸಿ, ಜಿಂದಾಲ್ ಸ್ಟೀಲ್, ಎನ್ ಎಮ್ ಡಿ ಸಿ, ಶೋಭಾ, ಕೆಸ್ಟ್ರಲ್ ಇಂಡಿಯಾ, ಕೆನರಾ ಬ್ಯಾಂಕ್, ಜಿ ಎಮ್ ಡಿ ಸಿ, ಬ್ಯಾಂಕ್ ಆಫ್ ಇಂಡಿಯಾ, ರೈಟ್ಸ್, ಫೆಡರಲ್ ಬ್ಯಾಂಕ್, ಥರ್ಮ್ಯಾಕ್ಸ್, ಹಿಂದೂಸ್ತಾನ್ ಜಿಂಕ್, ಕೋಲ್ ಇಂಡಿಯಾ, ಅಪೋಲೋ ಟ್ಯೂಬ್ಸ್, ಡಿ ಎಲ್ ಎಫ್ ಲಿಮಿಟೆಡ್, ಆದಿತ್ಯ ಬಿರ್ಲಾ, ಎ ಎಮ್ ಸಿ, ಇಪ್ಕಾ ಲ್ಯಾಬ್ಸ್, ಸೆರಾ ಸ್ಯಾನಿಟೈಸ್ ವೇರ್, ಚಂಬಲ್ ಫರ್ಟಿಲೈಸರ್ಸ್, ಐ ಸಿ ಐ ಸಿ ಐ ಲಾಂಬಾರ್ಡ್. ಸೊ ಇದು ಒಂದು ಸ್ಟಾಕ್ಸ್ ಅರೌಂಡ್ 64 ಸ್ಟಾಕ್ಸ್ ಕೊಟ್ಟಿದ್ದೀನಿ. ಕಾನ್ಸಂಟ್ರೇಟ್ ಮ್ಯಾಕ್ಸ್ 15 to 20, ಅದಕ್ಕಿಂತ ಜಾಸ್ತಿ ತೊಗೊಂಬೇಡಿ. ಈ ಲಿಸ್ಟು ನಿಧಾನಕ್ಕೆ ಸ್ಕ್ರೀನ್ಶಾಟ್ ನೀವು ವಿಡಿಯೋ ಪಾಸ್ ಮಾಡಿ ತೊಗೊಂಡು ನೀವು ಲಿಸ್ಟ್ ಮಾಡ್ಕೊಳ್ಳಿ. ಸೊ ಎಕ್ಸಾಂಪಲ್ ಒಂದು ತೊಗೊಳ್ಳೋಣ. ಈಗ ಎಫ್ ಎಸ್ ಎಲ್ ತೊಗೊಳ್ಳೋಣ. ಎಫ್ ಎಸ್ ಎಲ್ ಸದ್ಯಕ್ಕೆ ಬೈ ಟು ಸೆಲ್ ಬಂದಿದೆ. ಸೊ ಸೂಪರ್ ಟ್ರೆಂಡ್ ಸೆಟ್ಟಿಂಗ್ ತೊಗೊಬೇಕು. ಸೂಪರ್ ಟ್ರೆಂಡ್ ನಾನು ಲಾಸ್ಟ್ ಟೈಮ್ ಸುಮಾರು ಸರಿ ಹೇಳಿದ್ದೀನಿ. ಸೂಪರ್ ಟ್ರೆಂಡ್ ಅಂತ ಸರ್ಚ್ ಮಾಡಿ. ಕಿವನ್ ಓಸ್ಬಿ ಸಿಕ್, ಯಾರೋ ರಷ್ಯನ್, ಅದು ಯಾರೋ ಗೊತ್ತಿಲ್ಲ. ಡನ್ ಬ್ಯೂಟಿಫುಲ್ ಥಿಂಗ್. ನಾನೇ ಮಾಡಿಫೈ ಮಾಡ್ಕೊಂಡಿದ್ದು ಬೇರೆ ಇದೆ, ಸದ್ಯಕ್ಕೆ ಅದು ನನಗೆ ಬೇಡ. ಸೊ ಸದ್ಯಕ್ಕೆ ಏನು ಕೊಟ್ಟಿದೆ ಅಂದರೆ ಇದ್ರದ್ದು ಎಫ್ ಎಸ್ ಎಲ್ ಬೈ ಟು ಸೆಲ್ ಬಂದಿದೆ. ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಬರಬೇಕು. ಸೊ ಆಲ್ರೆಡಿ ಬೈಗೆ ಎಂಟ್ರಿ ಆಗ್ತಿದೆ. ಬೈ ಇವಾಗ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಸೂಪರ್ ಟ್ರೆಂಡ್ ಅದು ಇಂಡಿಕೇಟ್ ಹೇಳಿದಂಗೆ 10 3.2 ಹಾಕೊಳ್ಳಿ. ಬೈ ಸೈಡ್ ಬರುವಾಗ ಮೀನ್ಸ್ ಬೈ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ while doing selling, you set this as 10 and 1. सेल करने के समय इस सेटिंग को 10 and 1 रखना है. और सोर्स OHLS, open, high, low and close by 4. This is best. Okay, these settings should be maintained first thing. ಇದಾದ್ಮೇಲೆ ಬೈ ಸಿಗ್ನಲ್ ಬರ್ತಾ ಇದೆ ಈಗ. ಸೊ ಮೀನ್ಸ್ ಆಲ್ಮೋಸ್ಟ್ ನಿಮಗೆ ಇಲ್ಲಿಂದನೇ ಬಂದಿದೆ. 1ಗೆ ತೊಗೊಂಡ್ರೆ 1 ಅಂತ ತೊಗೊಂಡ್ರೆ 2-3 ಕ್ಯಾಂಡಲ್ ಮುಂಚೆನೆ ಬಂದಿರುತ್ತಿದೆ. ಆ್ಯಕ್ಚುಲಿ ಇಲ್ಲಿಗೆ ಬಂದಿದೆ, ಈಗ ಇಲ್ಲಿ ತೋರಿಸ್ತಾ ಇದೆ ಆ್ಯಕ್ಚುಲ್ ಆಗಿ. ಸೊ ಇದು 145ಗೆ ಬಂದಿದೆ.
ಕನ್ಫರ್ಮೇಷನ್ ಇರಲಿಲ್ಲ. ಕೆಲವು ಸಲ ಏನಾಗುತ್ತೆ, ಇಲ್ಲೇ ಬ್ರೇಕ್ ಆಗಿಬಿಡುತ್ತೆ. ಹಾಗಾಗಿ 3.2 ತನಕ ಮ್ಯಾಕ್ಸ್ ಇಟ್ಕೊಬೋದು. ಕಮ್ಮಿ ಇಡ್ತೀನಿ ಅಂತಂದ್ರೆ ನಿಮಗೆ ಅಗೇನ್ ಆ್ಯಂಡ್ ಅಗೇನ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ಬೆಟರ್ ಟು ಕೀಪ್ 10 and 3.2. ಟುಮಾರೋ ಆಫ್ಟರ್ ಓಪನಿಂಗ್ ಮಾರ್ಕೆಟ್ ಏನು ಮಾಡಬೇಕು, go to 5 minutes time frame. Just an example I'm taking this. So this was the I'll taking example for this 20th one. My open itself, it's a huge actually. So almost it went sideways. So again and again it's ಸ್ಟಾಪ್ ಲಾಸ್ ಹಿಟ್ ಆಗಿ ನಿಮಗೆ ಲಾಸ್ ಆಗುತ್ತೆ ಜಾಸ್ತಿ. ಸೊ ಏನು ಮಾಡಬೇಕು, ಈ ಒಂದು ರೇಂಜ್ 1%ಗಿಂತ ಜಾಸ್ತಿ ಇತ್ತು ಅಂದರೆ ಬಿಟ್ಬಿಡೋದು ಒಳ್ಳೆಯದು. 1% ಅಂದರೆ ಇದು 35 ಪಾಯಿಂಟ್ಸ್ಗಿಂತ ಜಾಸ್ತಿ. ಇದು ಈ ಪರ್ಟಿಕ್ಯುಲರ್ ಸ್ಟಾಕ್ ಎಷ್ಟಿದೆ ಮಿನಿಮಮ್ ನೋಡ್ಕೊಳ್ಳಿ. ನೆಕ್ಸ್ಟ್ ಡೇ ಏನಾಯ್ತು, ಅದು ಹಿಂದಿನ ದಿವಸ ನೋಡೋಣ. ಯೂಶಲಿ 1% ಬರುತ್ತೆ. ರಿಸ್ಕ್ ತಗೊಳಕ್ ರೆಡಿ ಇದ್ದೀನಿ ಅಂದರೆ ಒಂದು ಬಿಗ್ ಮೂಮೆಂಟ್ ಅಂತೂ ಬರುತ್ತೆ. ಸೊ ಇಲ್ಲಿ ನೋಡಿ 915, 920, 925. ಸೊ 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಅಂತ ಹೇಳಿದೆ. ಸೊ ಈ ಸಿಗ್ನಲ್ ಇಮಿಡಿಯೇಟ್ ಬೈ ಬಂತು ಅಂದರೆ ನೀವು ತಗೊಂಡ್ಬಿಡೋದು ಒಳ್ಳೆಯದು. ಆಲ್ಮೋಸ್ಟ್ ಸೆಲ್ ಹಿಂದಿಂದ ರಿಪೀಟ್ ಆಗ್ತಾ ಇದೆ. ಫಸ್ಟ್ ಟೈಮ್ ಬರುತ್ತಿದ್ರೆ, ನೀವು ಫಸ್ಟ್ ಟೈಮ್ ವರ್ಕ್ ಮಾಡ್ತಿದ್ರೆ ಡಿಸಿಷನ್ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಜಾಸ್ತಿ ಮೂಮೆಂಟ್ ಇಲ್ಲದೆ ಇರ್ಬೋದು, ಇಲ್ಲಾಂದರೆ ವೆಯ್ಟ್ ಮಾಡಬೇಕು ರೀಟ್ರೇಸ್ಮೆಂಟ್ಗೆ. ಸೊ ಇಲ್ಲಿ ನಾನು ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರೆ ಫಸ್ಟ್ ಟೈಮ್ ಅಂದರೆ ಇಲ್ಲಿ ನೋಡಿ ಆಲ್ಮೋಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ದು ಇದು 1% ಇದೆ, ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ. ಸೊ ಏನು ಮಾಡಬೇಕು, ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಬೇಕು. ರೀಟ್ರೇಸ್ಮೆಂಟ್ ವೆಯ್ಟ್ ಮಾಡಬೇಕು 15 ಮಿನಿಟ್ಸಲ್ಲಿ. ಯಾಕೆಂದರೆ ಇಮಿಡಿಯೇಟ್ 5 ಇಂದ 15 ಮಿನಿಟ್ಸ್ ತೊಗೊಂಬಿಡಿ. ಇದು ಆವತ್ತು ಇದು ಅನಿಸುತ್ತೆ, ಇಮಿಡಿಯೇಟ್ ಒಂದು ಸೈಡ್ ಹೋಗ್ಬಿಡ್ತದೆ. ಇದರಿಂದ ಆಚೆ ಬರ್ತಿದ್ದಂಗೆ ಎಂಟ್ರಿ ತೊಗೊಂಡ್ಬಿಟ್ಟಿರ, ರಿಸ್ಕ್ ಇರುತ್ತೆ ಇಂಥದ್ರಲ್ಲಿ. ಆಲ್ಮೋಸ್ಟ್ ನಿಮಗೆ 1%ಗಿಂತ ಜಾಸ್ತಿ ಸಿಗುತ್ತೆ, 1.5%, ಆಲ್ಮೋಸ್ಟ್ 2%. 1% ಕ್ರಾಸ್ ಆಯಿತು. ನೆಕ್ಸ್ಟ್ 2% ಟಾರ್ಗೆಟ್ ಮಾಡಿ, ನೆಕ್ಸ್ಟ್ 3%. ಇಫ್ ಇಟ್ಸ್ ನಾಟ್ ಗೋಯಿಂಗ್ ಬಿಯಾಂಡ್ 1.8, it's coming back means close the position. ಅನ್ಲೆಸ್ ಹೋಲ್ಡ್ ಮಾಡ್ತೀನಿ ಅಂದರೆ ಇಟ್ಕೊಳ್ಳಿ. ಲಾಂಗ್ ಟರ್ಮ್ಗೆ ಇಟ್ಕೊಬೋದು ಕೆಲವು ಸ್ಟಾಕ್ಸ್ನ. ಕೆಲವು ಕಡೆ ನೋಡಿ ಇಲ್ಲಿ ಬೈ ಬಂದಿದ್ದು ತುಂಬ ಮೂಮೆಂಟ್ ಸಿಕ್ಕಿದೆ, ಆಲ್ಮೋಸ್ಟ್ 6% ಸಿಕ್ಕಿದೆ. ಸೊ ಹಾಗಾಗಿ ಬೈ ಬಂದಿದ್ದು ಎಷ್ಟು ಬೈ ಬರುತ್ತೆ ನೋಡಿ, ಬೈ ಇಲ್ಲಿ ಬಂದಿದ್ದು ಇಲ್ಲೂ ಸಹಿತ ಒಂದು ಜಾಸ್ತಿ ಸಿಕ್ಕಿದೆ, 4% ತನಕ ಸಿಕ್ಕಿದೆ. ಇನ್ ಕೇಸ್ ಏನಾಗುತ್ತೆ, ನಾನು ವಾಪಸ್ ಪೊಸಿಷನಲ್ಲಿ ಇಟ್ಕೊಳಲ್ಲ, ಮೀನ್ಸ್ ಪೊಸಿಷನಲ್ಲಿ ಇಟ್ಕೊತೀನಿ. ಸೆಲ್ ಸೈಡ್ ಬಂದರೂ ಪರವಾಗಿಲ್ಲ ಅಂತಿದ್ರೆ ನೋಡಿ, ಇಲ್ಲಿಂದ ನಾನು ಇಲ್ಲಿ ಬೈ ಮಾಡಿದ್ದು ಇಲ್ಲಿ ತನಕ ಇಟ್ಕೊಂಡಿದ್ರೆ ಆಲ್ಮೋಸ್ಟ್ 6% ವಿತಿನ್ 2.5 ಡೇಸ್. ಸೊ ಈ ಥರ ಮಾಡಬೇಕು. ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ, ಬೈ ಸೈಡ್ ಹೋಗ್ತಿದೆಯಾ ಸೆಲ್ ಸೈಡ್ ಹೋಗ್ತಿದೆಯಾ. ಸೊ ಬೈ ಟು ಸೆಲ್ ಬಂದಾಗ ಬೈಯಲ್ಲಿದೆ ಸದ್ಯಕ್ಕೆ. ನಾಳೆ ಓಪನಿಂಗ್ ಹೆಂಗೆ ಹೋಗುತ್ತೆ
ಮೀನ್ಸ್ ಇಮಿಡಿಯೇಟ್ 9:15 ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಳ್ಳಿ. ಪ್ರತಿ ದಿವಸ ಮಾಡಬೇಕು ಈ ಸ್ಟಾಕ್ ಲಿಸ್ಟ್ ಇಲ್ಲಿ ಇಟ್ಕೊಂಡು ನಾನು ಕೊಟ್ಟಿದ್ದಲ್ಲಿ. ಸೊ ಫಸ್ಟ್ ರೂಲು ಆ ಲಿಸ್ಟಲ್ಲಿ ಹೈ ಆ್ಯಂಡ್ ಲೋ ಫಸ್ಟ್ 15 ಮಿನಿಟ್ಸ್ ಯಾವ ಸೈಡ್ ಹೋಗುತ್ತೋ ಆ ಸೈಡ್ ಡೈರೆಕ್ಷನ್ ತಗೊಂಡು ವರ್ಕ್ ಮಾಡಬೇಕು. ಯಾಕಂದ್ರೆ ಆಲ್ರೆಡಿ ಬೈ ಆರ್ ಸೆಲ್ ಬಂದಿದೆ. ಬೈಯಿಂದ ಸೆಲ್ಗೆ ಹೋಗ್ಬೋದು, ಫ್ರಮ್ ಸೆಲ್ ಇಟ್ ಕ್ಯಾನ್ ಗೋ ಟು ಬೈ. ವೇಟ್ ಫಾರ್ ಚೇಂಜ್ ಆಫ್ ದಿಸ್ ಸೈನ್. The setting already said weight is the important thing, because ಇಲ್ಲೇನಾಗುತ್ತೆ, ಇಲ್ಲಿ ಫ್ಲಾಟ್ ಆಗ್ತಿದೆ ಬೈ ಬಂದು ಇಮಿಡಿಯೇಟ್ ಒಂದು ವಾಪಸ್ ಮೇಲೆ ಹೋಗ್ಬೇಕು. ಇಟ್ಸ್ ನಾಟ್ ಗೋಯಿಂಗ್ ಮೀನ್ಸ್ ಇಟ್ ವಿಲ್ ಕಮ್ ಡೌನ್. ಸೊ ಸೇಮ್ ಥಿಂಗ್ ವಾಸ್ ಹ್ಯಾಪನಿಂಗ್ ಹಿಯರ್. ಇಲ್ಲಿ ಬೈ ಇತ್ತು, ಫ್ಲಾಟ್ ಆಯ್ತು, ಇಮಿಡಿಯೇಟ್ ಆಗಿ ಸೆಲ್ ಬಂದ್ಬಿಡ್ತು. ಸೊ ಸೆಲ್ ಬರ್ತಿದ್ದಂಗೆ ನನ್ಗೆ ಇನ್ನೊಂದು ಏನಂದ್ರೆ, ನನ್ನ ಪ್ರೀವಿಯಸ್ ಸಪೋರ್ಟ್ ಏನಿತ್ತು ಅದಕ್ಕಿಂತ ಮೇಲ್ಗಡೆ ಹೋಗ್ತಿದೆ ಅಂದ್ರೆ, ಇಲ್ಲಿ ನೋಡಿ ಇದು ಪ್ರೀವಿಯಸ್ ಸಪೋರ್ಟ್ ಆಗಿತ್ತು, ಮೇಜರ್ ಸಪೋರ್ಟ್. ನನಗೆ ವಾಪಸ್ ರಿಟ್ರೇಸ್ಮೆಂಟ್ ಆಗ್ತಿದೆ ಅಂದ್ರೆ ಇಲ್ಲಿಂದನೇ ಡೈರೆಕ್ಟ್ ಎಂಟ್ರಿ ತಗೊಬೋದು. ಇದು ಸಹಿತ ಒಳ್ಳೆ ಆಪರ್ಚುನಿಟಿ ನಿಮಗೆ. ಆಲ್ಮೋಸ್ಟ್ 3.5% ಎಷ್ಟು ದಿವಸದಲ್ಲಿ, ಒಂದು ದಿವಸದಲ್ಲಿ ನಾಟ್ ಇವನ್. ಇವಾಗ ಇಲ್ಲಿ 10ಕ್ಕೆ ತಗೊಂಡ್ಬಂದಿದೆ ನನಗೆ ರಿಟ್ರೇಸ್ಮೆಂಟು. ನೆಕ್ಸ್ಟ್ ಡೇ ಕ್ಲೋಸ್ ಮಾಡಿದ್ದೀನಿ. ಇವನ್ ಇಲ್ಲಿ ತನಕ ಹೋಗ್ಬೋದು, ಅದು ನೆಕ್ಸ್ಟ್. ಸೊ 2 ಡೇಸಲ್ಲಿ 3.5% ಆರಾಮಾಗಿ ಯಾವುದೇ ಒಂದು ಇಶ್ಯೂ ಇಲ್ಲದೆ ಬಂದಿದೆ. ಇದಕ್ಕಿಂತ ಒಳ್ಳೆ ಸ್ಟಾಕ್ಸ್ ಇರುತ್ತೆ ಬೇರೆ ನೋಡಿ. ಸೊ ಬೇರೆ ಒಂದು ಎಕ್ಸಾಂಪಲ್ ತಗೋಣ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಚಂಬಲ್ ಫಟ್ ಸೆರಾ ಸ್ಯಾನಿಟರೀಸ್ ನೋಡೋಣ. ಸೆಲ್ ಟು ಇದು ಬಂದಿದೆ, ಸೆರಾ. ಆಲ್ರೆಡಿ ಸೆಲ್ ಇದೆ, ಬೈಗೆ ಟರ್ನ್ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಒಂದು ಫ್ಲಾಟ್ ಫಾರ್ಮ್ ಆಗಿದೆ, ಇಲ್ಲಿ ಫ್ಲಾಟ್ ಫಾರ್ಮ್ ಆಗ್ತಾ ಇದೆ. ನಾಳೆ ಓಪನಿಂಗು ಲೆಟ್ಸ್ ಸೇ ಇಲ್ಲಿ ಓಪನ್, ಸಾರಿ ನಾಳೆ ಇಷ್ಟರಲ್ಲಿ ಓಪನ್ ಆಯ್ತು ಅಂತ ಇಟ್ಕೋಣ. ಹಿಂಗೆ ಓಪನ್ ಆಯ್ತು. ಸೊ ಬೈಯಿಂದ ಸೆಲ್ಲಿಂದ ಬೈ ಸೈಡ್ ಹೋಗ್ತಾ ಇದೆ, ಹಿಂಗೆ ಓಪನ್ ಆಗಿ. ಸೊ ರಿಟ್ರೇಸ್ಮೆಂಟ್ ಬೇಕಾಗಿಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಬೈಸ್ ಬಂದ್ಬಿಡುತ್ತೆ. ಇದೀಗ ಎಷ್ಟು ವೆಯ್ಟ್ ಮಾಡಬೇಕು, ಸೇಮ್ 15 ಮಿನಿಟ್ಸ್. ಫಸ್ಟ್ 15 ಮಿನಿಟ್ಸ್ ವೆಯ್ಟ್ ಮಾಡಿ. ಫಸ್ಟ್ ಕ್ಯಾಂಡಲ್ ಡಿಫೈನ್ಸ್ ಇವರ ಇದು ಈ ಸೈಡ್ ಬಂತು ಅಂದ್ರೆ ಡೈರೆಕ್ಟ್ ಆಗಿ ಪಾಸಿಟಿವ್ ಹೋಗುತ್ತಿದ್ದು ಮಾರ್ಕೆಟ್ ಅಲ್ಲಿ. ಮತ್ತೆ ಸ್ಟಾಪ್ ಲಾಸ್ ತಗೊಬೇಕಿದ್ರಲ್ಲಿ ಹುಷಾರಾಗಿ ಪ್ಲೇ ಮಾಡಿ. ಸೊ ನೆಗೆಟಿವ್ ನಾಳೆ ಓಪನ್ ಆಯ್ತು ಹಿಂಗೆ. ಸೊ ಇದು ಶಾರ್ಟ್ ಮಾಡ್ಬೇಕಾಗತ್ತೆ ಅವಾಗ. ಇನ್ನು ಮತ್ತಷ್ಟು ಸೆಲ್ ಸೈಡ್ ಜಾಸ್ತಿ ಹೋಗುತ್ತೆ ಅಂತ ಮೀನಿಂಗು. ಆವಾಗ ಫಾರ್ಮೇಶನ್ ಹೆಂಗಿರುತ್ತೆ, ಇದ್ದು ಸ್ಟೆಪ್ ಬಂದಿರುತ್ತೆ, ಹಿಂಗೆ ಬಂದು ಹಿಂಗೆ ಹೋಗ್ತಾ ಇರುತ್ತೆ. ಇನ್ ಕೇಸ್ ಪಾಸಿಟಿವ್ ಆಯ್ತು ಅಂದ್ರೆ ಹಿಂಗೆ ಫ್ಲಾಟ್ ಆಗುತ್ತೆ, ನೆಕ್ಸ್ಟ್ ಹಿಂಗೆ ಹೋಗ್ತಾ ಹೋಗುತ್ತೆ. ನೀವು ಅದಕ್ಕೆ ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ ಕ್ಯಾಂಡಲ್ ಅಲ್ಲಿ ಏನಾಗುತ್ತೆ. ಫಸ್ಟ್ 15 ಮಿನಿಟ್ಸ್ ಅಬ್ಸರ್ವೇಷನ್ ಟೈಮ್. ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಹೈ ಅಂಡ್ ಲೋ, ಇಟ್ಸ್ ಯುವರ್ ಡೆಫಿನೇಷನ್.
ವೆಯ್ಟ್ ಮಾಡಬೇಕು. ಆ ವೆಯ್ಟ್ ಮಾಡಿದ್ರೇ ನಿಮಗೆ ಗೊತ್ತಾಗೋದು ಹೆಂಗೆ ಬರುತ್ತೆ ಏನೋ. ಮತ್ತೊಂದು ಎಕ್ಸಾಂಪಲ್ ತಗೊತೀನಿ, ಸ್ವಲ್ಪ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ನಿಮಗೆ ಫಸ್ಟ್ ಫ್ಯೂ ಡೇಸ್ ನಿಮ್ಗೆ ಕಷ್ಟ ಆಗ್ಬೋದು. NMDC ತಗೊಳ್ಳೋಣ. NMDC ಬಂದಿರೋದು ಏನು ಬಂದಿದೆ ವೀಕ್ಲಿಲಿ, ಸಾರಿ, ಬೈ ಟು ಸೆಲ್ ಬಂದಿದೆ. ಆಲ್ರೆಡಿ ಬೈಯಲ್ಲಿದೆ ರೇಂಜು. ಸಾರಿ, ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. NMDC 5 minutes 15 minutes candle, same this one, super trend, ಬೈ ಟು ಸೆಲ್ ಹೋಗೋ ಸಾಧ್ಯತೆ ಇದೆ. ಸದ್ಯಕ್ಕೆ ಬೈ ಇದೆ. ಸೊ ಸೆಲ್ ಯಾವಾಗ ಹೋಗುತ್ತೆ ಅಂದ್ರೆ, ಇಫ್ ಇಟ್ ಈಸ್ ಕಮಿಂಗ್ ಬಿಲೋ ದಿಸ್ ಲೈನ್, ವಾಟ್ ಈಸ್ ದಿಸ್ ರೆಡ್, ಪ್ರೀವಿಯಸ್ ರೆಡ್ ಲೈನ್, ದಿಸ್ ಈಸ್ ಅಟ್ ಅರೌಂಡ್ 67.75, ಕೆಳಗಡೆ ಹೋಗ್ಬಿಡುತ್ತೆ ಫುಲ್. ಸದ್ಯಕ್ಕೆ ರೇಂಜ್ ಬೌಂಡ್ ಪ್ಲೇ ಆಗ್ತಾ ಇದೆ. ಡೈರೆಕ್ಷನ್ ಇದಕ್ಕಿಂತ ಮೇಲೆ ಹೋಗ್ಬೇಕು. ಆಲ್ಮೋಸ್ಟ್ 68.10 ಕ್ರಾಸ್ ಆದ್ರೆ ಪಾಸಿಟಿವ್ ಹೋಗುತ್ತೆ. ನಿಮ್ಮ ಇಮಿಡಿಯೇಟ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಬೇಕಿದ್ರೆ 67.75 ಇಟ್ಕೊಬೋದು. ಇಲ್ಲ ನನಗೆ ಆಗಲ್ಲ ಅಂದ್ರೆ ಫಸ್ಟ್ 15 ಮಿನಿಟ್ಸ್ ಲೋನೇ ಇಟ್ಕೊಬೋದು. ಇಲ್ಲ ಅಲ್ಲಿಂದ 0.2-0.3% ಆದ್ರೂ ಇಟ್ಕೊಬೋದು. ದಟ್ ಈಸ್ ಬೇಸ್ಡ್ ಆನ್ ಯುವರ್ ರಿಸ್ಕ್ ಟೇಕಿಂಗ್. ಈ ತರ ಮಾಡ್ತಾ ಇದ್ರೆ ಒಂದು ಸ್ಟಾಕ್ ಅಲ್ಲಿ ಒಂದು ಒಳ್ಳೆ ದುಡ್ಡು ಮಾಡ್ಬೋದು. ಯಾವುದೇ ಏನಾದರೂ ಡೌಟ್ಸ್ ಇತ್ತು ಅಂದರೆ ಇಮಿಡಿಯೇಟ್ ನೀವು ಮೆಸೇಜ್ ಮಾಡಿ. ನಂಬರ್ ಕೊಟ್ಟಿದ್ದೀನಿ 7019411447. ಇನ್ ಕೇಸ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಏನಾದರೂ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಫೈನಾನ್ಷಿಯಲ್ ಅಡ್ವೈಸರು, ಅಸಿಸ್ಟೆಂಟ್ ಸಪೋರ್ಟ್ಸು ಇದೆಲ್ಲ ಸಿಗ್ತಾ ಇರ್ತವೆ. ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ ನಂಗೆ ಗೊತ್ತಿರೋಷ್ಟು. ಸೊ ಮತ್ತೆ ಸಿಗೋಣ. ವರ್ಕ್ ಮಾಡಿ, ಬಟ್ ಲಾಂಗ್ ಪೊಸಿಷನ್ ತೊಗೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ವರ್ಕ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಶುಭರಾತ್ರಿ.